ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾನು ಕ್ಲಾಸ್ 12 3 ಡೈಮೆನ್ಷನಲ್ ಜಿಯೋಮೆಟ್ರಿ ಅಂತಕ್ಕಂಥ ಒಂದು ಚಾಪ್ಟರ್ಲಿಂದ ಕ್ವಿಕ್ ರಿವಿಷನನ್ನು ಮಾಡಿಕೊಡ್ತೀನಿ ಅಂತಾರೆ. ಓಕೆ, ಸೊ ಈ ಚಾಪ್ಟರ್ಲಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ 1 + 1 + 2 + 5 ಅಂದರೆ ಟೋಟಲ್ ಇಲ್ಲಿ 9 ಮಾರ್ಕ್ ಈ ಒಂದು ಚಾಪ್ಟರಿಂದ ಬರ್ತಾ ಇದೆ ರೀ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ 1 ಮಾರ್ಕಿಂದು ಮತ್ತು 2 ಮಾರ್ಕಿಂದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿರಿ. ಮತ್ತು ತಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಓಕೆ, ಇದು ಅಷ್ಟೇ ಅಲ್ಲದೆ ಬೇರೆಲ್ಲ ಚಾಪ್ಟರ್ದು ನಾನು ಆಲ್ರೆಡಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ. ನಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಪ್ಲೇಲಿಸ್ಟಲ್ಲಿ ಹೋಗಿ ಸೆಕೆಂಡ್ PUCದು ಪಾಸಿಂಗ್ ಪ್ಯಾಕೇಜ್ ಆಗಲಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋಗಳನ್ನು ತಾವು ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರಿಪೇರ್ ಆಗಿರಿ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, ಯಾವ ಥರ ಕೇಳ್ಬೋದು. ಇದು ತುಂಬ ಸರ್ತಿ ಕೇಳಿದ್ದಾನೆ. ಕ್ವಶನ್ ಏನಿದೆ ಅಂದರೆ ಫೈಂಡ್ ದ ಡೈರೆಕ್ಷನ್ ಕೋಸೈನ್ಸ್ ಆಫ್ ಎಕ್ಸ್ ವೈ ಆ್ಯಂಡ್ ಜೆಡ್ ಎಕ್ಸಿಸ್. ಇಲ್ಲಿ ಎಕ್ಸ್ ವೈ ಜೆಡ್ ಎಕ್ಸಿಸ್ದು ನಾವು ಡೈರೆಕ್ಷನ್ ಕೋಸೈನನ್ನು ಕಂಡುಹಿಡಿಯಬೇಕಂತ. ಓಕೆನಾ? ನೋಡ್ರಿ, ಯಾವ ಇಯರಲ್ಲಿ ಕೇಳಿದಾನೆ? 2015 ಮಾರ್ಚ್, 2016 ಜುಲೈ, 17 ಜುಲೈ, 2022 ಮಾರ್ಚಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದೆ ರೀ. ತುಂಬ ಸರ್ತಿ ಕೇಳಿದ್ದಾನೆ. ಆನ್ಸರ್ ನೋಡ್ರಿ, ದ ಡೈರೆಕ್ಷನ್ ಕ್ವಶನ್ಸ್ ಆಫ್ ಎಕ್ಸ್ ಎಕ್ಸಿಸ್ ಡೈರೆಕ್ಷನ್ ಕ್ವಶನ್ಸ್ ಏನಾಗಿರ್ತವೆ? 1, 0, 0 ಆಗಿರ್ತದೆ. ಓಕೆ, ನೆಕ್ಸ್ಟ್ ದ ಡೈರೆಕ್ಷನ್ ಕ್ವಶನ್ಸ್ ಆಫ್ ವೈ ಆಕ್ಸಿಸ್ ಏನಾಗಿರ್ತದೆ ಅಂದರೆ 0, 1, 0 ಆಗಿರ್ತದೆ. ನೆಕ್ಸ್ಟ್ ದ ಡೈರೆಕ್ಷನ್ ಕ್ವಶನ್ಸ್ ಆಫ್ ಜೆಡ್ ಆಕ್ಸಿಸ್ ಏನಾಗಿರ್ತದೆ ಅಂದರೆ 0, 0, 1 ಆಗಿರ್ತದೆ ನೋಡ್ರಿ. ಹೌದಾ? ದ ಡೈರೆಕ್ಷನ್ ಕ್ವಶನ್ಸ್ ಆಫ್ ಜೆಡ್ ಆಕ್ಸಿಸ್ ಏನದಂದರೆ cos 90 ಡಿಗ್ರಿ, cos 90 ಡಿಗ್ರಿ, cos 0 ಡಿಗ್ರಿ ಇದೆ. ದಟ್ ಈಸ್ ನಥಿಂಗ್ ಬಟ್ 0, 0, 1. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ಇದನ್ನು ತುಂಬ ಸರ್ತಿ ಕೇಳಿದ್ದಾನೆ. ಇಫ್ ಎ ಲೈನ್ ಮೇಕ್ಸ್ ಆ್ಯಂಗಲ್ ಆಫ್ 90 ಡಿಗ್ರಿ, 135 ಡಿಗ್ರಿ, 45 ಡಿಗ್ರಿ ವಿತ್ ದ ಎಕ್ಸ್ ವೈ ಆ್ಯಂಡ್ ಜೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ, ಫೈಂಡ್ ದ ಡೈರೆಕ್ಷನ್ ಕ್ವಶನ್ಸ್ ಅಂತ. ಇಲ್ಲಿ ಎಕ್ಸ್ ವೈ ಜೆಡ್ ಆಕ್ಸಿಸ್ ಜೊತೆಗೆ ಯಾವ ಒಂದು ಆ್ಯಂಗಲನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಂದರೆ 90 ಡಿಗ್ರಿ, 135 ಆ್ಯಂಡ್ 45 ರೆಸ್ಪೆಕ್ಟಿವ್ಲಿ ಅಂತ. ಅಂದರೆ ಇದು ಎಕ್ಸ್ ಆಕ್ಸಿಸ್ ಜೊತೆ, ಇದು ವೈ ಆಕ್ಸಿಸ್ ಜೊತೆ, ಇದು ಜೆಡ್ ಆಕ್ಸಿಸ್ ಜೊತೆ ಅಂತ. ಹೌದಾ? ಇವಾಗ ನಾವೇನು ಕಂಡುಹಿಡಿಯಬೇಕಿಲ್ಲ ಅಂದರೆ ಡೈರೆಕ್ಷನ್ ಕ್ವಶನ್ಸನ್ನು ಕಂಡುಹಿಡಿಯಬೇಕಂತ. ದ ಡೈರೆಕ್ಷನ್ ಕ್ವಶನ್ಸ್ ಆಫ್ ಗಿವನ್ ಲೈನ್ಸ್ ಆರ್ ಏನಾದ್ರೆ ಇಲ್ಲಿ cos 90, cos 135, cos 45 ಕೊಟ್ಟಾನ. ಹೌದಿಲ್ಲ? ಸೊ cos 90 ಏನಾಗ್ತದೆ ರೀ? ಎಸ್, ಇಟ್ ಈಸ್ ಕರೆಕ್ಟ್. cos 90 ಈಸ್ 0 ಬರೀರಿ. ಓಕೆ, ಅದಾದ್ಮೇಲೆ cos 195 ಅಂತ ಬರಿಬೋದು. ನಾವು 90 + θ ಅಂತ ಬರಿಬೋದು. ಹೌದಲ್ವಾ? ಸೊ cos 95 ನಾವು 90 + 45 ಅಂತ ಬರಿಬೋದು. ಹೌದಲ್ವಾ? 90 + θ ಅಂದರೆ ಏನಾಗ್ತದೆ? ಅದು ಮೈನಸ್ ಆಗ್ತದೆ. ಹೌದಲ್ವಾ? ಇಲ್ಲಿ ನೋಡ್ರಿ, cos 90 ಅಂದರೆ ಏನಾಗ್ತದೆ? 0 ಆಗ್ತದೆ. 0 ಬರೀರಿ. ನೆಕ್ಸ್ಟ್ cos 135 ಎಷ್ಟಾಗ್ತದೆ ರೀ? ಎಸ್, -1/√2 ಆಗ್ತದೆ ನೋಡ್ರಿ. ಆಮೇಲೆ cos 45 ಆಲ್ರೆಡಿ ನಿಮಗೆ ಗೊತ್ತದ, ಅದು 1/√2. ಓಕೆ, ಥರ್ಡ್ ಕ್ವಶನ್ ನೋಡ್ರಿ, ಇಫ್ ಎ ಲೈನ್ ಮೇಕ್ಸ್ ಆ್ಯಂಗಲ್ ಆಫ್ 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ವೈ ಆ್ಯಂಡ್ ಜೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ, ಫೈಂಡ್ ಇಟ್ಸ್ ಡೈರೆಕ್ಷನ್ ಕೋಸೈನ್ಸ್ ಅಂತ. ಹೌದಲ್ವಾ? ಸೇಮ್ ಇಲ್ಲೂ ಅದೇ ಥರ ನೋಡ್ರಿ. cos 90 ಎಷ್ಟು ಅದ ರೀ? 0 ಅದ. cos 60 1/2, cos 30 √3/2 ಅದ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಫ್ ಎ ಲೈನ್ ಹ್ಯಾಸ್ ಡೈರೆಕ್ಷನ್ ರೇಷಿಯೋಸ್ 2, -1, -2 ಡಿಟರ್ಮೈನ್ ದ ಡೈರೆಕ್ಷನ್ ಕೋಸೈನ್ಸ್. ಏನು ಕೊಟ್ಟಿದ್ದಾನೆ ಇಲ್ಲಿ? ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ದಾನೆ ರೀ. ಇಲ್ಲಿ ಆ್ಯಂಗಲ್ಸ್ ಕೊಟ್ಟಿದ್ದ. ಹೌದಿಲ್ಲ? ಇಲ್ಲಿ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ದಾನೆ. ಡೈರೆಕ್ಷನ್ ಕೋಸೈನ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಸೊ ಯಾವ ಥರ ಕಂಡುಹಿಡಿತಾರಪ್ಪ ಡೈರೆಕ್ಷನ್ ಕೋಸೈನ್ಸ್ ಅಂದರೆ, ಯು ಕ್ಯಾನ್ ರೈಟ್ ಹಿಯರ್ ಡೈರೆಕ್ಷನ್ ಕೋಸೈನ್ಸ್ ಆಫ್ given line are very simple. 2 ಬರೀರಿ divided by square root of 2 square 4, 1 square 1, again 2 square 4 ಆಗ್ತದೆ ರೀ. ಓಕೆ, ನೆಕ್ಸ್ಟ್ -1 ಬರೀರಿ divided by square root of 4 + 1 + 4. ಓಕೆ, -2 divided by square root of 4 + 1 + 4. ಓಕೆ, so this implies 2 ಬರೀರಿ divided by square root of 4 + 1 + 4 is 9. Okay, -1 divided by 4 + 1 + 4 is 9, comma -2 divided by square root of 4 +
1 + 4 is 9. ಕರೆಕ್ಟ್ ಬಂತಲ್ವಾ? ಇವಕ್ಕೇನಂತ ಕರಿತೀವಿ ಅಂದ್ರೆ ನಾವು ಡೈರೆಕ್ಷನ್ ಕೋಸೈನ್ಸ್ ಅಂತ ಕರಿತಿದ್ದೆ. ಸರಿ, ನಾನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದಲ್ಲ ಅಂದರೆ ಎಸ್ ಮಾಡಿರಿ, ಯಾರು ಬೇಡಂದ್ರೆ ನಿಮಗೆ ಮಾಡ್ಬೋದು. 2 / √9 ಏನಾಗ್ತದೆ ರೀ? +or - 3 ಆಗ್ತದೆ. ಹೌದಾ? ನೆಕ್ಸ್ಟ್ -1 / √9 +or - ಆಗ್ತದಲ್ವ? ಪ್ಲಸ್ ಆಲ್ರೆಡಿ ಮೈನಸ್ ಇದೆ, ಅದನ್ನು ಬರೀರಿ. -2 ಮತ್ತು +3 ಬರೀರಿ. ಇದು ಬರೆದ್ರು ಓಕೆ, ಇದು ಬರೆದ್ರು ಓಕೆ, ಯಾವುದಾದ್ರೂ ಒಂದು ಬರೀರಿ. ಆಪ್ಷನಲ್ಲಿ ಇದ್ರೆ ಇದನ್ನು ಟಿಕ್ ಹಾಕ್ರಿ, ಇದು ಇದ್ದರೆ ಇದನ್ನು ಟಿಕ್ ಹಾಕ್ರಿ. ಇಲ್ಲಿ ಆಪ್ಷನಲ್ಲಿ ಇದು ಇದ್ದರೆ ಇದನ್ನು ಟಿಕ್ ಹಾಕ್ರಿ, ಬೇರೆದಿತ್ತಂದ್ರೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಹೌದಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೇಮ್ ಅದೇ ಥರ ಇದೆ. ಇಫ್ ಎ ಲೈನ್ ಹ್ಯಾಸ್ ದ ಡೈರೆಕ್ಷನ್ ರೇಷಿಯೋಸ್ -18, 12 ಆ್ಯಂಡ್ -4, ದೆನ್ ವಾಟ್ ಆರ್ ಇಟ್ಸ್ ಡೈರೆಕ್ಷನ್ ಕೋಸೈನ್ಸ್? ಇಲ್ಲೂ ಡೈರೆಕ್ಷನ್ ಕೋಸೈನ್ಸ್ ಅನ್ನು ಕಂಡಿಬೇಕಂತ ಬರೀರಿ. ಏನಂದರೆ ದ ಡೈರೆಕ್ಷನ್ ಕೋಸೈನ್ಸ್ ಆರ್ ಅಂತ ಬರ್ಕೊಡ್ರಿ. ಓಕೆ, -18 / √18² ಎಷ್ಟಾಗ್ತದೆ ರೀ? 324 ಆಗ್ತದೆ ನೋಡಿರಿ. ಪ್ಲಸ್ 12² 144 ಆಗ್ತದೆ, ಪ್ಲಸ್ 4² 16 ಆಗ್ತದೆ ನೋಡಿರಿ. ಕರೆಕ್ಟಾ? 16 ಇದೆ ಇದು, ಕಾಮ +12 / ಸೇಮ್ ಇದನ್ನೇ ಬರೀರಿ. ಓಕೆ, 324 + 144 ಎಷ್ಟಾಗ್ತದೆ ಇದು? 300 + 100 400, 468 ಐತೆ ನೋಡಿರಿ. 68 468 + 116 ಎಷ್ಟೈತೆ ರೀ ಇದು? ಎಸ್, 468 + 116 484 ಆಗ್ತದೆ. ಎಷ್ಟಾಗ್ತದೆ ಇದು? 484 ಆಗ್ತದೆ, ಕಾಮ -4 / √484. ಇದನ್ನೇ ಬರೀಬೇಕು. ಆ್ಯಕ್ಚುಲಿ ಜಾಗ ಇಲ್ಲ ಅಂತ ಹೇಳಿ ನಾನು ಡೈರೆಕ್ಟ್ ಆ್ಯಡ್ ಮಾಡಿ ಬರ್ತೀನಿ ನೋಡ್ರಿ. ಓಕೆ, ಸೊ -18 / √484 ಅಂದರೆ ಎಷ್ಟಾಗ್ತದೆ ರೀ? ಎಷ್ಟು? 22 ಆಗ್ತದೆ. ಯಾಕಂದರೆ 484 ವರ್ಗಮೂಲ ಅಂದರೆ √484 22 ಅದ ರೀ. 12 / 22 ಬರೀರಿ, -4 / 22 ಬರೀರಿ. ಓಕೆನಾ? ರೈಟ್. ಸೊ ಇದನ್ನ ನಾನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದು. ಮತ್ತು ಸ್ಕ್ವೇರ್ ರೂಟ್ ಅಂದರೆ +or - ಬರ್ತದೆ ನೋಡ್ರಿ. ಸ್ಕ್ವೇರ್ ರೂಟ್ ಅಂದರೆ +or - ಬರ್ತದೆ, ಹೌದಲ್ವಾ? ಇದನ್ನು ಸಿಂಪ್ಲಿಫೈ ಮಾಡಿರಿ. 2 9 ಜ 2 11 ಜ ಅಂದರೆ +or - 9/11 ಬರೀರಿ, ಕಾಮ 2 6 ಜ 2 11 ಜ. ಓಕೆ, ಸೊ 6 / 11 ಇದು +or - ಆಗ್ತದೆ. ನೆಕ್ಸ್ಟ್ 2 2 ಜ 2 11 ಜ ಅಂದರೆ -2 ಅಥವಾ +or - 2/11 ಬರೀರಿ. ಓಕೆ, ತಿಳಿತಲ್ವ? ಭಾಳ ಸಿಂಪಲ್ ಅದ ರೀ. ಇಲ್ಲೇನು ಕೊಟ್ಟನಂತ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿರ್ತಾನೆ. ಏನು ಕಂಡು ಅಂತ? ಡೈರೆಕ್ಷನ್ ಕೋಸೈನ್ಸನ್ನು ಕಂಡು ಅಂತ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನಿದೆ ಕ್ವಶನ್ ಅಂದರೆ ಫೈಂಡ್ ದ ಡೈರೆಕ್ಷನ್ ಕೋಸೈನ್ಸ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್ ವಿತ್ ಕೋಆರ್ಡಿನೇಟ್ ಆಕ್ಸಿಸ್. ಇಲ್ಲಿ ಕೋಆರ್ಡಿನೇಟ್ ಆಕ್ಸಿಸ್ ಜೊತೆ ಈಕ್ವಲ್ ಆ್ಯಂಗಲ್ಸ್ ಅಂದರೆ ಆಲ್ಫಾ = ಈಕ್ವಲ್ ಆ್ಯಂಗಲ್ಸ್ ಅಂತ್ರಿ. ಆಲ್ಫಾ, ಬೀಟಾ, ಗ್ಯಾಮಾ 3 ಆ್ಯಂಗಲ್ಸ್ಗಳು ಅದಾವೆ, ಹೌದಲ್ವಾ? ಸೊ ಇವು 3 ಆ್ಯಂಗಲ್ಸ್ಗಳು ಏನದಾವಂತ? ಈಕ್ವಲ್ ಅದಾವಂತ. ರೈಟ್. ಇವು 3 ಆ್ಯಂಗಲ್ಸ್ಗಳು ಈಕ್ವಲ್ ಇದ್ದಾವೆ ಅಂತ ತಿಳ್ಕೊರಿ. ಅವಾಗೇನಾಗ್ತದೆ ರೀ? cos² ಆಲ್ಫಾ ಪ್ಲಸ್ cos² ಬೀಟಾ ಪ್ಲಸ್ cos² ಗಾಮಾ = 1 ಆಗ್ತದೆ, ಹೌದಲ್ವಾ? ಸೊ ಇವಾಗ 3 ಆ್ಯಂಗಲ್ಸ್ಗಳು ಅದಾವಂದ್ರೆ ಏನಂತ ಬರಿಬೋದು ನಾವು? ಇದು ಬೀಟಾ ಇದ್ದಲ್ಲಿ ಆಲ್ಫಾ ಅಂತ ಬರಿಬೋದು, ಗ್ಯಾಮಾ ಇದ್ದಲ್ಲಿ ಆಲ್ಫಾ ಅಂತ ಬರಿಬೋದು, ಹೌದಲ್ವಾ? ಸೊ cos² ಆಲ್ಫಾ ಅಂತ ಬರೀರಿ. ಎಷ್ಟು ಅದಾವೆ ಇಲ್ಲಿ? ಇದನ್ನು ನಾವು cos² ಆಲ್ಫಾ ಅಂತ ಬರಿಬೋದು, ಇದನ್ನು cos² ಆಲ್ಫಾ ಅಂತ ಬರಿಬೋದು. ಯಾಕಂದರೆ ಆಲ್ಫಾ, ಬೀಟಾ, ಗ್ಯಾಮಾ ಈಕ್ವಲ್ ಅದಾವಲ್ವಾ? ಹಾಗಾಗಿ ಎಷ್ಟಾಗ್ತವೆ? ಒಟ್ಟು 3 ಆಗ್ತಾನೆ ನೋಡ್ರಿ. 3 cos² ಆಲ್ಫಾ = 1. ಇವಾಗ ನಮಗೆ ಎಷ್ಟು ಬೇಕಿಲ್ಲಿ? ಎಸ್ 1 ಬೇಕು. cos² ಆಲ್ಫಾ = 1 / 3 ಆಗ್ತದೆ. ದೆನ್ cos ಆಲ್ಫಾ = +or -1 / √3 ಆಯ್ತು. ಕರೆಕ್ಟಾ? ಈಗ ನಮಗೆ ಇಲ್ಲಿ ಏನು ಬೇಕು ರೀ? ಫೈಂಡ್ ದ ಡೈರೆಕ್ಷನ್ ಕೋಸೈನ್ಸ್. ಡೈರೆಕ್ಷನ್ ಕೋಸೈನ್ಸ್ ಬೇಕಲ್ವಾ? ಸೊ ಯು ಕ್ಯಾನ್ ರೈಟ್ ಹಿಯರ್ ದೇರ್ ಫೋರ್ ಡೈರೆಕ್ಷನ್ ಕೋಸೈನ್ಸ್ ಆರ್ ಎಸ್ ಏನಾಗಿರ್ತದೆ ರೀ? ಸೇಮ್ ಆಗಿರ್ತದೆ. +or - 1 / √3 +or - 1 / √3 +or - 1 / √3 ಆಗಿರ್ತದೆ ನೋಡ್ರಿ. ತಿಳಿತಲ್ವಾ? ಸ್ವಲ್ಪ ಕ್ವಶನನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಮತ್ತು ಯಾವ ಥರ ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು, ಏನನ್ನು ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು 1 ಮಾರ್ಕಲ್ಲಿ ಕೇಳ್ಬೋದು ನಿಮಗೆ, MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ. ಫೈಂಡ್ ದ ಡೈರೆಕ್ಷನ್ ಕೋಸೈನ್ಸ್ ಆಫ್ ಎ ಲೈನ್ ಪ್ಯಾರಲಲ್ ಟು X ಆಕ್ಸಿಸ್, Y ಆಕ್ಸಿಸ್, Z ಆಕ್ಸಿಸ್.
ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇದ್ದಾಗ ಡೈರೆಕ್ಷನ್ ಕ್ವಶನ್ಸ್ ಏನಾಗಿರ್ತವೆ ಅಂದರೆ 1,0,0 ಆಗಿರ್ತದೆ. ವೈ ಆಕ್ಸಿಸಿಗೆ 0,1,0 ಆಗಿರ್ತದೆ. ಆ್ಯಂಡ್ ಜೆಡ್ ಆಕ್ಸಿಸಿಗೆ 0,0,1 ಆಗಿರ್ತದೆ ನೋಡಿರಿ. ಓಕೆ, ಸೊ ನೆಕ್ಸ್ಟ್ 8th ಕ್ವಶನ್ ನೋಡಿರಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡಿರಿ. 2 ಮಾರ್ಕಿಗೆ ಕೇಳ್ಬೋದು. ಸುಮಾರು ಸರ್ತಿ ಕೇಳಿದ್ದಾನೆ. 2023, 2022ರಲ್ಲಿ ಕೇಳಿದ್ದಾನೆ. ಅಷ್ಟೇ ಸ್ವಲ್ಪ ನಂಬರ್ಸ್ಗಳು ಚೇಂಜ್ ಮಾಡಿದ್ದಾನೆ ರೀ. ಏನಿದೆ ನೋಡಿರಿ ಕ್ವಶನ್. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್ ಗಿವನ್ ಬೈ r = 3i + 2j - 4k + λ × i + 2j + 2k ಆ್ಯಂಡ್ r = 5i - 2j + μ × 3i + 2j + 6k ಅಂತ ಇದೆ. ಹೌದಾ? ಸೊ ಇಲ್ಲಿ ನಾವು ಏನು ಕಂಡುಬೇಕಂದ್ರೆ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್ ಅಂತ ಫಾರ್ಮುಲಾ ಬರೀರಿ. ಓಕೆ, ಆ್ಯಂಗಲ್ ಬಿಟ್ವೀನ್ ಪೇರ್ ಆಫ್ ಲೈನ್ಸ್. ಓಕೆ, ಏನಿದೆ ರೀ ಫಾರ್ಮುಲಾ ಅಂತಂದರೆ cos θ = b1 ಡಾಟ್ b2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಮ್ಯಾಗ್ನಿಟ್ಯೂಡ್ ಆಫ್ b2 ಅಂತ ಇದೆ. ಹೌದಾ? ನಿಮಗೆ ಇಲ್ಲಿ b1 b2 ಗೊತ್ತಿಲ್ಲ. ಇದು b1 ಆಗಿರ್ತದೆ, ಇದು b2 ಆಗಿರ್ತದೆ ನೋಡಿರಿ. b1 i + 2j + 2k, b2 3i + 2j + 6k ಆಯಿತು. ಹೌದಲ್ವಾ? ಸೊ ಇವಾಗ ಏನು ಕಂಡುಬೇಕು ನಾವು? ಫಸ್ಟ್ b1 ಡಾಟ್ b2 ಕಂಡುಬೇಕು. b1 ಡಾಟ್ b2 = 1 × 3 ಅಂದರೆ 3 ಆಗ್ತದೆ, ಪ್ಲಸ್ 2 × 4 4, 2 × 6 12. ಎಷ್ಟೈತಿದು? 12 4 16 ಪ್ಲಸ್ 3 ಅಂದರೆ 19 ಐತೆ ನೋಡಿರಿ. 19. ಓಕೆ, ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಸ್ಕ್ವೇರ್ ರೂಟ್ ಹಾಕ್ರಿ. b1 1 ಸ್ಕ್ವೇರ್ 1, 2 ಸ್ಕ್ವೇರ್ 4, ಅಗೇನ್ 2 ಸ್ಕ್ವೇರ್ 4, ಸ್ಕ್ವೇರ್ ರೂಟ್ ಆಫ್ 9 ಅಂದರೆ 3 ಐತೆ ನೋಡಿರಿ. ಮ್ಯಾಗ್ನಿಟ್ಯೂಡ್ ಆಫ್ b2 ಇದು b2 ಅದ. ಹೌದಿಲ್ಲ? b2 ಮ್ಯಾಗ್ನಿಟ್ಯೂಡ್ = ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ 9, 2 ಸ್ಕ್ವೇರ್ 4, 6 ಸ್ಕ್ವೇರ್ 36 ಆಗ್ತದೆ ನೋಡಿರಿ. ಎಷ್ಟೈತಿದು? 49 ಆಯಿತು. 36 + 4 40 + 9 ಅಂದರೆ 49, ಇದು 7 ಆಗ್ತದೆ ನೋಡಿರಿ. ಕರೆಕ್ಟಾ? ಸೊ cos θ = b1 × b2 ಅಂದರೆ ಎಷ್ಟು ಅದ? 19 ಅದ. ಇಲ್ಲ 19 ಬರೀರಿ. b1 ಅಂದರೆ ಎಷ್ಟು ಅದ? 3 ಅದ. ಇಂಟು b2 ಅಂದರೆ 7 ಅದ ನೋಡಿರಿ. 19 ಡಿವೈಡೆಡ್ ಬೈ 3 7 = 21. ಸಿಂಪಲ್ ಅದ. ಫಾರ್ಮುಲಾ ಗೊತ್ತಿರ್ಬೇಕು ನೋಡ್ರಿ ಅಷ್ಟೇ. ಇದು ಫಾರ್ಮುಲಾ ಬಂತು ಅಂದರೆ ನಿಮಗೆ ಈಸಿಯಾಗಿ 2 ಮಾರ್ಕ್ ಕವರ್ ಆಗ್ತದೆ. ಇದೇ ಥರ ಕ್ವಶನ್ ಕೇಳ್ತಾನೆ ನೋಡಿರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಗಿವನ್ ಬೈ r = i + 2j - 4k + λ × 2i + 3j + 6k and r = 3i + 3j - 5k + μ × 2i + 3j + 6k ಅಂತ. ಇದನ್ನು ಭಾಳ ಸರ್ತಿ ಕೇಳಿದಾನ. 2023 ಮಾರ್ಚಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ ನೋಡಿರಿ. 2 ಮಾರ್ಕಿಗೆ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ರೀ. ಚೆನ್ನಾಗಿ ಅರ್ಥ ಮಾಡ್ಕೋರಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಂದಾಗ ಯಾವ ಥರ ಕಂಡಿಬೇಕಂತ ಅಷ್ಟೇ. ಇದಕ್ಕಿಂತ ಮುಂಚೆ ಮಾಡಿದ್ದು ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್. ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್ ಅಥವಾ 2 ಲೈನ್ಸ್ ಅಂತ ಅಂದ್ಕೊಳ್ರಿ. ಫಸ್ಟ್ ಫಾರ್ಮುಲಾ ಬರೀರಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಲೈನ್ಸ್ = ಏನಿದೆಪ್ಪ ಫಾರ್ಮುಲಾ ಅಂತಂದರೆ d = ಮ್ಯಾಗ್ನಿಟ್ಯೂಡ್ ಆಫ್ b ಕ್ರಾಸ್ a2 - a1 ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ b ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ b ಅಂತ ಬರೀರಿ. ಇದು ಫಾರ್ಮುಲಾ ಇದೆ ನೋಡಿರಿ. ಓಕೆನಾ? ಇವಾಗ ಫಸ್ಟ್ ಏನು ಬೇಕು ನಮಗಿಲ್ಲಿ? a2 - a1 ಬೇಕು. ಸೊ a2 ಬರ್ಕೋರಿ. ಅದ್ರಾಗ a2 ಯಾವ್ದಾಗ್ತದ? ಇದು a2 ಇದು a1, ಇದು a2 ಆಗ್ತದೆ. ಇದು b1 b2 ಆಗ್ತದೆ ರೀ. ಓಕೆ, a2 - a1 ಮಾಡಬೇಕಲ್ವ? ಇದು a2 ಅದ ನೋಡಿರಿ. 3i + 3j - 5k. a1 ಏನದ ರೀ? i + 2j + ದಿಸ್ ಈಸ್ -4k ಅಂತ ಅನ್ರಿ. ಓಕೆನಾ? ತಿಳಿತಲ್ವಾ? ಇವಾಗ a2 - a1 ಮಾಡಬೇಕು. a2 - a1. 3 - 1 ಅಂದರೆ 2i ಆಗ್ತದೆ. 3 - 2 ಅಂದರೆ 1j ಆಗ್ತದೆ ನೋಡಿ. ಇದು ಎಷ್ಟಾಗ್ತದೆ? 1j ಆಗ್ತದೆ. ನೆಕ್ಸ್ಟ್ -5 -(-4) ಆಗ್ತದೆ. -5 -(-+) -5 + 4 ಅಂದರೆ -1 ಆಗ್ತದೆ ನೋಡಿರಿ. ಕರೆಕ್ಟ್ ಅಲ್ವಾ? ಸೊ 2i + j - k.
ಏನು ಬಂತಿದ್ದು A2 ಮೈನಸ್ A1 ಬಂತು. ಇವಾಗ ಏನು ನೋಡಕ್ಕೆ ನಾವು B ಕ್ರಾಸ್ A2 ಮೈನಸ್ A1 ಮಾಡಬೇಕು ಹೌದಲ್ವಾ. ಸೊ ಬಿದೊಂದು ಬರ್ದು ಬಿಡ್ರಿ. ಬಿದೇನದ ರೀ ಎಸ್ ಎರಡು ಸೇಮೇ ಅದ ನೋಡಿರಿ B1 B2. ಹಾಗಾಗಿ ಯಾವುದಾದ್ರೂ ಒಂದು ಬರೀರಿ. 2i ಪ್ಲಸ್ 3j ಪ್ಲಸ್ 6k. ಸೊ ನಾನು ವೆಕ್ಟರ್ ಅಲ್ಜಿಬ್ರಾದಾಗ ಹೇಳಿ ನೋಡ್ರಿ ಯಾವ ಥರ ಕ್ರಾಸ್ ಪ್ರಾಡಕ್ಟನ್ನು ಕಂಡುಹಿಡಿಬೇಕಂತ. A2 ಮೈನಸ್ A1 ಓಕೆ. ಮ್ಯಾಗ್ನಿಟ್ಯೂಡ್ ಬೇಡ, ಇದು ಇಷ್ಟೇ ಇರ್ಲಾಕ. ಮ್ಯಾಗ್ನಿಟ್ಯೂಡ್ ಆಮೇಲೆ ಕಂಡು ಮಾಡ್ಲಸ್ ಆಮೇಲೆ ಕಂಡು ಬಂತ. i j k ಬರೀರಿ. ಆಮೇಲೆ ಇಲ್ಲಿ ಫಸ್ಟ್ ಬಿದೇನಾದ್ರೆ ಎಲಿಮೆಂಟ್ಸ್ ಎಸ್ 2 3 6 ಇದೆ ಹೌದಲ್ವಾ. 2 3 6 ಬರೀರಿ. 2 3 6. A2 ಮೈನಸ್ A1 ಏನದ 2 1 ಮೈನಸ್ 1 ಅದ ಹೌದಲ್ವಾ. ಸೊ ದಿಸ್ ಇಂಪ್ಲೈಸ್ i ಇಂಟು ಫಸ್ಟ್ ಕಾಲಮ್ ಬಿಡ್ರಿ. 3 ಇಂಟು ಮೈನಸ್ 1 ಅಂದರೆ ಮೈನಸ್ 3 ಆಯಿತು. ಇದು ಮೈನಸ್ 6 ಆಗ್ತದೆ. ಮೈನಸ್ ಜೆ ಫಸ್ಟು ಸೆಕೆಂಡ್ ಕಾಲಮ್ ಬಿಡ್ರಿ. -2 -2 6 12 ಆಗ್ತದೆ. ಪ್ಲಸ್ ಕೆ ಇಂಟು ಫಸ್ಟು ಥರ್ಡ್ ಕಾಲಮ್ ಬಿಡ್ರಿ. 2 ಇಂಟು 1 2 ಮೈನಸ್ 6. ದಿಸ್ ಇಂಪ್ಲೈಸ್ -3 -6 ಅಂದರೆ -9i ಆಯಿತು. ಇದು -2 -12 ಅಂದರೆ -14 ಆಗ್ತದೆ ನೋಡಿರಿ. -+ +14 ಬರೀರಿ. +14j -4k ಬರೀರಿ. -6 + 2 ಅಂದರೆ -4 ಆಗ್ತದೆ. ಕೆ ಆಸ್ ಇಟ್ ಈಸ್ ಬರೀರಿ. ಕರೆಕ್ಟಾ. ಏನು ಬಂತು ಇವಾಗ ನಮಗೆ B ಕ್ರಾಸ್ A2 ಮೈನಸ್ A1 ಬಂತು ಹೌದಾ. ಇದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ B ಕ್ರಾಸ್ A2 ಮೈನಸ್ A1 ಈಸ್ ಈಕ್ವಲ್ಸ್ ಟು 9² ಎಷ್ಟಾಗ್ತದೆ ರೀ. ಸ್ಕ್ವೇರ್ ರೂಟ್ ಹಾಕ್ರಿ. 9² 81, 14² 196, 4² 16 ಆಗ್ತದೆ. ಕರೆಕ್ಟ್. ವಿಚ್ ಈಸ್ ಈಕ್ವಲ್ಸ್ ಟು ಇವೆಲ್ಲವನ್ನು ಕೂಡಿಸ್ರಿ. 196 + 16 ಅಂದರೆ 112 ಆಗ್ತದೆ. 112 + 181. 112 + 181 ಅಂದರೆ ಎಷ್ಟು 293 ಆಗ್ತದೆ ನೋಡಿರಿ. ಎಷ್ಟಾಗ್ತದೆ ಅದು 293. ಸೊ ಯು ಕ್ಯಾನ್ ರೈಟ್ ದೇರ್ ಫೋರ್ ಡಿ ಈಸ್ ಈಕ್ವಲ್ಸ್ ಟು B ಕ್ರಾಸ್ A2 ಮೈನಸ್ A1. ಏನು ಬಂದಿದ್ರಿ B ಕ್ರಾಸ್ A2 ಮೈನಸ್ A1 ಕಿಲ್ಲದ ನೋಡಿರಿ. ಇದನ್ನು ಬರೀರಿ. ಓಕೆ. ಮೈನಸ್ ಇಲ್ಲಿ ನೋಡಿರಿ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕಲ್ವಾ. ಎಸ್ ಮ್ಯಾಗ್ನಿಟ್ಯೂಡ್ ಎಷ್ಟು ಬಂದಿದೆ ಇದ್ರದ್ದು 293 ಬಂದದ್ದು. ಕರೆಕ್ಟ್. ಸೊ ಸ್ಕ್ವೇರ್ ರೂಟ್ ಆಫ್ 293 ಬರೀರಿ. ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕಲ್ವಾ. ಇಲ್ಲಿ ಕಂಡುಹಿಡಿತೀನಿ ನೋಡಿರಿ. ಮ್ಯಾಗ್ನಿಟ್ಯೂಡ್ ಆಫ್ B is equals to square root of 2² 4, 3² 9, 6² 36. 49 ಅಂದರೆ 7 ಆಗ್ತದೆ ನೋಡಿರಿ. 7 ಬರೀರಿ ಹೌದಲ್ವಾ. ತಿಳಿತಲ್ವಾ. ಸ್ವಲ್ಪ ಸ್ಪೀಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರದ್ದು ವ್ಯಾಲ್ಯೂನ ಸಿಂಪ್ಲಿಫೈ ಮಾಡಿದ್ರೆ 7 ಬರ್ತದೆ. ಡಿ ಎಷ್ಟಾಗ್ತದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 293 ಡಿವೈಡ್ ಬೈ 7 ಯೂನಿಟ್ಸ್ ಅಂತ ಬರೀರಿ. ಯಾಕಂದರೆ ಡಿಸ್ಟೆನ್ಸ್ ಇದೆ ಅಲ್ವಾ, ಯೂನಿಟ್ಸ್ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ ಇದೊಂದು. ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಆರ್ ಆ್ಯಂಡ್ ಆರ್ ಗಿವನ್. ಹೌದಲ್ವಾ. ಫಸ್ಟ್ ಇಲ್ಲಿ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. ಆ ಫಾರ್ಮುಲಾವನ್ನು ಬರ್ಕೊಳ್ರಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಗಿವನ್ ಲೈನ್ಸ್ ಈಸ್ ಮಾಡ್ಯುಲಸ್ ಆಫ್ B1 ಕ್ರಾಸ್ B2 ಡಾಟ್ A2 ಮೈನಸ್ A1 ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ B1 ಕ್ರಾಸ್ B2 ಅಂತ ಇದೆ. ಹೌದಲ್ವಾ. ಇಲ್ಲಿ ನೀವು ಫಸ್ಟ್ ಏನು ಕಂಡುಹಿಡಬೇಕು B1 ಕ್ರಾಸ್ B2 ಕಂಡುಹಿಡಬೇಕು. ಆಮೇಲೆ A2 ಮೈನಸ್ A1 ಅನ್ನು ಕಂಡುಹಿಡಬೇಕು. ಓಕೆ. ನಾನಿಲ್ಲಿ ಫಸ್ಟ್ A1 ಅನ್ನು ಬರ್ಕೋತೀನಿ ನೋಡ್ರಿ, ಅಥವಾ A2 ಬರ್ಕೋರಿ. A2 ಮೈನಸ್ A1 ಬೇಕಲ್ವಾ. ಸೊ A2 ಫಸ್ಟ್ ಬರೀರಿ. ಇದು A1 ಆಗಿರ್ತದೆ, ಇದು A2 ಆಗಿರ್ತದೆ. ಏನಾದರೂ A2 2i ಮೈನಸ್ j ಮೈನಸ್ ಕೆ. ಆಮೇಲೆ A1 ಬರೀರಿ. ಇದು A1 ಆಗಿರ್ತದೆ. i + 2j + k ಆಯಿತು. ಕರೆಕ್ಟಾ. ಇವಾಗ ಏನು ಬೇಕು ನಮಗೆ A2 ಮೈನಸ್ A1 ಬೇಕು ಹೌದಲ್ವಾ. ಸೊ A2 ಮೈನಸ್ A1 ಮಾಡಿರಿ. A2 ಮೈನಸ್ A1 2i ಮೈನಸ್ 1i ಅಂದರೆ 1i ಆಯಿತು. ಕರೆಕ್ಟ್. ಇಲ್ಲಿ ನೋಡ್ರಿ -1 -2 -3j ಆಗ್ತದೆ. -1 -k ಅಂದರೆ -2k ಆಯ್ತದೆ. ಹೌದಲ್ವಾ. A2 ಮೈನಸ್ A1 ಬಂತು ನೋಡ್ರಿ. ಕರೆಕ್ಟಾ. ಇವಾಗ ನೆಕ್ಸ್ಟ್ ಏನು ಬೇಕು ನಿಮಗೆ B1 ಕ್ರಾಸ್ B2 ಬೇಕು ಹೌದಲ್ವಾ. ಸೊ B1 ಬರ್ಕೋರಿ. B1 ಇದು B1 ಆಗಿರ್ತದೆ, ಇದು B2 ಆಗಿರ್ತದೆ. ಏನದ ರೀ B1 i ಮೈನಸ್ j ಪ್ಲಸ್ ಕೆ. B2 ಏನದ ರೀ ಎಸ್ 2i ಪ್ಲಸ್ j ಪ್ಲಸ್ 2k. ಇದು ಏನದ B2 ಅದ ನೋಡ್ರಿ. ಓಕೆ. ಸೊ ಇವೆರಡದು ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಬೇಕು. ಯಾವುದದು B1 ಕ್ರಾಸ್ B2 ಯಾವ ಥರ ಕಂಡುಹಿಡ್ತಾರೆ. i j k. ಇಲ್ಲಿ B1 ಏನದ ರೀ 1 - 1 1,
B2ದು 2 1 2 ಅದ ಕರೆಕ್ಟ್ ಅಲ್ವಾ. ಸೊ ದಿಸ್ ಇಂಪ್ಲೈಸ್ I ಇಂಟು ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡ್ರಿ ಏನಾಗ್ತದೆ ಇದು -2 -1 ಆಗ್ತದೆ ಮೈನಸ್ ಜೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡ್ರಿ 2 ಇಂಟು 1 2 -2 ಇಂಟು 1 2 ಆಗ್ತದೆ ಪ್ಲಸ್ ಕೆ ಇಂಟು ಫಸ್ಟು ಥರ್ಡ್ ಕಾಲಮ್ ಬಿಡ್ರಿ 1 ಇಂಟು 1 1 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ತದೆ 2 ಇಂಟು 1 ಅಂದರೆ 2 ಆಯ್ತು ಕರೆಕ್ಟಾ. ದಿಸ್ ಇಂಪ್ಲೈಸ್ -3i ಎರಡು ಕ್ಯಾನ್ಸಲ್ ಆಗಿ 0 ಆಗ್ತದೆ ಇದು ಪ್ಲಸ್ 3k ಅಂತ ಬರೀರಿ. ಏನು ಬಂತಿದೆ ನಿಮಗೆ B1 ಕ್ರಾಸ್ B2 ಬಂತು ಕರೆಕ್ಟ್ ಅಲ್ವಾ. ಸೊ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಿರಿ ಇವಾಗ. ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ 9 3 ಸ್ಕ್ವೇರ್ 9 ಸ್ಕ್ವೇರ್ ರೂಟ್ ಆಫ್ 89 ಅಂತ ಬರಿಬೋದು ನಾವು 3 ಸ್ಕ್ವೇರ್ ರೂಟ್ ಆಫ್ 2 ಅಂತ ಬರಿಬೋದು. ಯಾಕಂದರೆ 18 9 ಇಂಟು 2 ಅಂತ ಬರ್ಕೋತಿದೆ 9 ಸ್ಕ್ವೇರ್ ರೂಟ್ 3 ಆಗ್ತದೆ ಹಾಗಾಗಿ 3 ಸ್ಕ್ವೇರ್ ರೂಟ್ 2 ಅಂತ ಬರೀತಿದೆ. ಏನಾಯ್ತಿದು B1 ಕ್ರಾಸ್ B2 ಆಯಿತು. ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಆಯಿತು. ಏನು ಕಂಡುಹಿಡಿಬೇಕು ಇವಾಗ ಇಲ್ಲದ ನೋಡ್ರಿ B1 ಕ್ರಾಸ್ B2 ಡಾಟ್ A2 ಮೈನಸ್ A1 A2 ಮೈನಸ್ A1 ಇಲ್ಲದ ಡಾಟ್ B1 ಕ್ರಾಸ್ B2 ಇಲ್ಲದ ನೋಡ್ರಿ ಇವೆರಡದ್ರ ಡಾಟ್ ಪ್ರಾಡಕ್ಟ್ ಕಂಡುಹಿಡಿಬೇಕು ಹೌದಾ. ಸೊ ಯು ಕ್ಯಾನ್ ರೈಟ್ ಹಿಯರ್ B1 ಕ್ರಾಸ್ B2 ಡಾಟ್ A2 ಮೈನಸ್ A1 ಡಾಟ್ ಪ್ರಾಡಕ್ಟ್ ಕನ್ನಡಕ್ಕೆ ಬರ್ತಲ್ಲ ಎರಡು ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. 3 ಇಂಟು 1 ಅಂದರೆ 3 ಆಗ್ತದೆ. ನೆಕ್ಸ್ಟ್ ನೋಡಿರಿ ಆಯ್ತು ಟರ್ಮ್ ಮಲ್ಟಿಪ್ಲೈ ಮಾಡಿದ್ರಿ ಇವಾಗ ಜೇತ್ ಟರ್ಮ್ ಇಲ್ಲ ಡೈರೆಕ್ಟ್ ಕೇತ್ ಟರ್ಮಿಗೆ ಹೋಗ್ರಿ 3 2 ಜ 6 -3 -6 ಎಷ್ಟಾಯ್ತದೆ ಇದು 9 ಆಗ್ತದೆ ಹೌದಲ್ವಾ -9 ಆಯಿತು. ಬಟ್ ಇಲ್ಲೇನದ ಮಾಡ್ಲಸ್ ಅದ ಇಲ್ಲ ಸೊ ಇದಕ್ಕೆ ಮಾಡ್ಲಸ್ ಹಾಕ್ರಿ ಇದಕ್ಕೂ ಮಾಡ್ಲಸ್ ಹಾಕ್ರಿ ಇದಕ್ಕೂ ಮಾಡ್ಲಸ್ ಹಾಕ್ರಿ ಏನಾಗ್ತದೆ ಇವಾಗಿದು +9 ಆಗ್ತದೆ ಹೌದಲ್ವಾ. ಸೊ ಇದನ್ನು ಮತ್ತು ಇದನ್ನು 3 ಅನ್ರಿ ಇದನ್ನು 2 ಅನ್ರಿ 2 3 ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ ಓಕೆ. ಸೊ ಯು ಕ್ಯಾನ್ ರೈಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ಡಿ ಅಂತ ಅಂದ್ಕೊಳ್ರಿ ಡಿ ಈಸ್ಕೊಲ್ಸ್ ಟು ಇದ್ರೊಳಗೆ ಹಾಕ್ರಿ B1 ಕ್ರಾಸ್ B2 ಡಾಟ್ A2 ಮೈನಸ್ A1 ಅಂದರೆ ಎಷ್ಟು ಅದ 9 ಅದಲ್ಲ 9 ಬರೀರಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಇಂಟು B2 ಎಷ್ಟು ಅದ ರೀ ಎಸ್ ಇಲ್ಲದ ನೋಡಿರಿ 3 ಸ್ಕ್ವೇರ್ ರೂಟ್ ಆಫ್ 2 ಅದಲ್ಲ 3 ಸ್ಕ್ವೇರ್ ರೂಟ್ ಆಫ್ 2 ಬರೀರಿ ಇದನ್ನು ಸಿಂಪ್ಲಿಫೈ ಮಾಡಿರಿ 3 1 ಜ 3 3 ಜ 3 ಬೈ ಸ್ಕ್ವೇರ್ ರೂಟ್ ಆಫ್ 2 ಬರೀರಿ. ಸೊ ದೇರ್ ಫೋರ್ ಡಿ ಈಕ್ವಲ್ಸ್ ಎಷ್ಟು ಬಂತು 3 ಬೈ ಸ್ಕ್ವೇರ್ ರೂಟ್ ಆಫ್ 2 ಯೂನಿಟ್ಸ್ ಅಂತ ಬರೀರಿ ತಿಳಿತಲ್ವಾ. ಸೊ ತುಂಬ ಇಂಪಾರ್ಟೆಂಟ್ ಇದೆ ರೀ. ಒಂದು 10 ಕ್ವಶನ್ಸ್ ಅಷ್ಟೇ ಹೇಳ್ಕೊಟ್ಟಿದ್ದೀನಿ ಇವೆಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇದರಲ್ಲಿ ನಿಮ್ಗೆ ಏನೇನು ಕವರ್ ಆಗ್ತಂದರೆ 1 ಮಾರ್ಕಿಂದು ಒಂದು MCQ 1 ಮಾರ್ಕಿಂದ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಪ್ಲಸ್ 2 ಮಾರ್ಕಿಂದ ಕ್ವಶನ್ ಕವರ್ ಆಗ್ತದೆ ನೋಡಿ ಟೋಟಲ್ 4 ಮಾರ್ಕ್ ಕವರ್ ಆಗ್ತದೆ ಓಕೆ. 5 ಮಾರ್ಕಿಂದ ಹೇಳಿಲ್ಲ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಇನ್ನೂ ಯಾರಾದರೂ ಲೈಕ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ ಓಕೆನಾ. ಈ ಒಂದು ವಿಡಿಯೋನ ಇಷ್ಟು ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಮುಂದೆ ಬರ್ತಕ್ಕಂಥ ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಬರೀರಿ ಎಕ್ಸಾಮನ್ನು ಯಾರು ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಎಷ್ಟಾಗ್ತದೆ ಅಷ್ಟು ಬರೀರಿ ಸಾಧ್ಯ ಆದಷ್ಟು ನೀಟಾಗಿ ಬರೀರಿ ಕನ್ಫ್ಯೂಸ್ ಗಡ್ಬಡ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕೂಲಾಗಿ ಆರಾಮಾಗಿ ಬರೀರಿ ಓಕೆನಾ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.